ಅಂದಾಗ ನನಗೆ ಒಂದು ಆನ್ಸರ್ ಬಂತು, ಯು ಆರ್ ಎಗೇನ್ಸ್ಟ್ ಟು TMC. ನೀವು ಡಾಕ್ಟರ್ ನೀವು ಎಗೇನ್ಸ್ಟ್ ಆಗಿದ್ದೀರಾ ಇಲ್ಲಿಗೆ, ಅದಕ್ಕೆ ನೀವು ಇದಕ್ಕೆ ಮಾತಾಡ್ತೀರಾ. ಯು ಆರ್ ಸಪೋರ್ಟರ್ ಆಫ್ ಅದರ್ ಪಾರ್ಟಿ. ನಾನು ಹೇಳ್ದೆ ನಾನು ಯಾವ ಸಪೋರ್ಟರ್ ಅಲ್ಲ, ಯಾವ ಎಗೇನ್ಸ್ಟ್ ಅಲ್ಲ. ಇಲ್ಲಿ ನನಗ್ ಬೇಕಾಗಿರೋ ಜಸ್ಟಿಸ್ ಅಂದ್ರೆ ನಾವು ಮಾತುಗಳನ್ನ ಎಷ್ಟು ಚೆನ್ನಾಗಿ ಬದಲಾಯಿಸ್ತಾ ಇದ್ದಾರೆ ಅಂತ. ಹರಿಯಾಣದಲ್ಲಿ ರೋಹ್ತಕ್ ಅನ್ನುವ ಊರಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ಆಕೆಗೆ ಪಾಠ ಮಾಡ್ತಿದ್ದ ಮೇಷ್ಟ್ರೆ ಅತ್ಯಾಚಾರ ಮಾಡಿರುವ ಸುದ್ದಿ ಬಂದಿದೆ. ಕೆಲವೇ ದಿವಸಗಳ ಹಿಂದೆ ಒಬ್ಬ ಹುಡುಗ ರಾತ್ರಿ ಎಲ್ಲ ಅಶ್ಲೀಲ ವಿಡಿಯೋ ನೋಡಿ ಬೆಳಿಗ್ಗೆ ತಾಯಿಯ ಮೇಲೆ ಅತ್ಯಾಚಾರಕ್ಕೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಸುದ್ದಿಯಾಗಿ ಓದಿದ್ದೇವೆ. ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಲಿ ನಿಲ್ಲಲಿ, ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಲಿ ನಿಲ್ಲಲಿ. We demand stringent punishment to the culprits. We demand. Down with the crimes of women, down with. ಅತ್ಯಾಚಾರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು. ಮಹಿಳೆಯರ ಮೇಲಿನ ಅಪರಾಧಗಳನ್ನು ತಡೆಗಟ್ಟಿ ಅಶ್ಲೀಲ ಸಿನಿಮಾ ಸಾಹಿತ್ಯವನ್ನು ಬೆಂಕಿಗೆ ಹಾಕಿ ಇನ್ನಷ್ಟು ಅಭಯ ನಿರ್ಭಯರನ್ನು ಬಲಿ ಕೊಡುವಿರಿ ಆಳ್ವಿಕರೇ, ಉತ್ತರಿಸಿ. ಇನ್ನಷ್ಟು ಅಭಯ ನಿರ್ಭಯರನ್ನು ಬಲಿ ಕೊಡುವಿರಿ ಆಳ್ವಿಕರೇ, ಉತ್ತರಿಸಿ. ಪ್ರೊಟೆಕ್ಟ್ ಅಂದ್ರೆ ಆ ಪ್ಲೇಸ್ ಅಲ್ಲಿ ನನ್ಗೆ ಐ ಡಿಂಟ್ ಫೀಲ್ ಸೇಫ್ ಆಯ್ತಾ. ಈ RG ಕಾರ್ದು ಒಂದು ಹಿಸ್ಟ್ರಿ ತಗೊಂಡ್ರೆ ಇಟ್ ಇಸ್ ನಾಟ್ ದ ಫಸ್ಟ್ ಇನ್ಸಿಡೆಂಟ್. ಒಂದು ಸೂಸೈಡ್ ಆಗಿದೆ, ಇನ್ನೊಂದ್ ಕಡೆ ಉತ್ತರಾಖಂಡ್ ಅಲ್ಲಿ ಇನ್ನೊಂದ್ ಕಡೆ ಟ್ರೆಕ್ಕಿಂಗ್ ಅಲ್ಲಿ ಹೋಗ್ತಾ ಇದಾಗಿದೆ, ಇನ್ನೊಂದು ಯಾವ್ದೋ ಡ್ರಗ್ ಕೇಸ್ ಅಲ್ಲಿ ಒಂದು ಸ್ಟೂಡೆಂಟ್ ಇಂಟರ್ನ್ ಸೂಸೈಡ್ ಮಾಡ್ಕೊಂಡು. ಸೊ ಮೆನಿ ಇನ್ಸಿಡೆಂಟ್ ಆರ್ ದೇರ್. ಇಟ್ ಇಸ್ ನಾಟ್ ಅ ನ್ಯೂ ಇನ್ಸ್ಟಿಟ್ಯೂಷನ್, ವೆರಿ ಓಲ್ಡ್ ಇನ್ಸ್ಟಿಟ್ಯೂಷನ್. ಇಂಥ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಕ್ಕೆ ಇಷ್ಟೊಂದು ನಡೀತಾ ಇದೆ? ಕಾರಣ ಏನಿರ್ಬೋದು? ಈ ತರದ ಎಷ್ಟು ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ತರ ಕೇಸ್ಗಳು ನಡೀತಾ ಇದೆ? ಇದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ? ಇದಕ್ಕೆ ಪೊಲೀಸ್ನವ್ರು ಏನ್ ಮಾಡ್ತಾ ಇದಾರೆ? ಯಾಕಂದ್ರೆ ನಾವು ಜನರಲಿ ಮೀಡಿಯಾದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಅಂದ್ರೆ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ನಾವು ಎ ಪೊಲಿಟಿಕಲ್ ಆರ್ಗನೈಸೇಷನ್, ನಮಗ್ ಜಸ್ಟಿಸ್ ಬೇಕಿದೆ ಅಷ್ಟೇ. ಬಟ್ ಆವಾಗ ಏನಂತ ಅಂದ್ರು, ನಮ್ ಗವರ್ಮೆಂಟ್ ಇಂದ ಜಸ್ಟಿಸ್ ಸಿಗ್ತಾ ಇಲ್ಲ ಅಂದಾಗ ನನಗೆ ಒಂದು ಆನ್ಸರ್ ಬಂತು, ಯು ಆರ್ ಎಗೇನ್ಸ್ಟ್ ಟು TMC. ನೀವು ಡಾಕ್ಟರ್ ನೀವು ಎಗೇನ್ಸ್ಟ್ ಆಗಿದ್ದೀರಾ ಇಲ್ಲಿಗೆ, ಅದಕ್ಕೆ ನೀವು ಇದಕ್ಕೆ ಮಾತಾಡ್ತೀರಾ. ಯು ಆರ್ ಸಪೋರ್ಟರ್ ಆಫ್ ಅದರ್ ಪಾರ್ಟಿ. ನಾನು ಹೇಳ್ದೆ ನಾನು ಯಾವ ಸಪೋರ್ಟರ್ ಅಲ್ಲ, ಯಾವ ಎಗೇನ್ಸ್ಟ್ ಅಲ್ಲ. ಇಲ್ಲಿ ನನಗ್ ಬೇಕಾಗಿರೋ ಜಸ್ಟಿಸ್ ಅಂದ್ರೆ ನಾವು ಮಾತುಗಳನ್ನ ಎಷ್ಟು ಚೆನ್ನಾಗಿ ಬದಲಾಯಿಸ್ತಾ ಇದ್ದಾರೆ ಅಂತ. ಸೊ ಕೊನೆಗೆ ನಾವು ಏನಾದ್ರೂ ಮಾಡ್ಕೊಳ್ಳಿ, ನೀವು ನಮಗ್ ಬೇಕಾಗಿರೋ ಜಸ್ಟಿಸ್ ನೀವು ಕೊಡ್ತಿರೋ ಬಿಡ್ತೀರೋ, ನಮ್ ಸ್ಟ್ರೈಕ್ ಅಂತೂ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಂತ. ಈ ಕಂಟಿನ್ಯೂ ಆಗ್ತಿದ್ದಾಗ 14th ಅರೌಂಡ್ ನನಗೆ 1 o'clock ಕಾಲ್ ಬರುತ್ತೆ. ವಿ ಆರ್ ನಾಟ್ ಸಡನ್ ಆಗಿ 1000 ಮೆಂಬರ್ಸ್ ಗುಂಡಾಗಳು ಬಂದಿದ್ದಾರೆ. ಗುಂಡಾಗಳು ಒಳಗಡೆ ಹಾಸ್ಪಿಟಲ್ ಬಂದಿದ್ದಾರೆ, ಎಮರ್ಜೆನ್ಸಿ ಶಟ್ ಡೌನ್ ಮಾಡಿದ್ದಾರೆ, ಎಲ್ಲ ಹೊಡೆದಾಗ್ತಾ ಇದಾರೆ, ಪ್ರತಿಯೊಂದು ಗಲಾಟೆ ನಡೀತಾ ಇದೆ. ಅವರಿಗೆ ಆಕ್ಚುಲ್ ಆಗಿ ಬಂದಿದ್ದಾರೆ, ಸೆಮಿನಾರ್ ಹಾಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಆ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಕ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಆ ಗುಂಡಾಗಳು ಹೆಂಗ್ ಬಂದ್ರು ಅದು ಯಾರಿಗೂ ಗೊತ್ತಿಲ್ಲ. ಅವರು ಫುಲ್ ಪೊಲೀಸ್ ಪ್ರೊಟೆಕ್ಷನ್ಸ್ ಇದೆ. ಈ ಮಧ್ಯದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನ್ ಕೆಲಸ ಮಾಡ್ತಾ ಇದೆ ಅದು ಗೊತ್ತಿಲ್ಲ. ಅಂಡ್ RG ಕಾರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೆಮಿನಾರ್ ಹಾಲ್ ಒಳಗಿದ್ದ ಡೋರ್ ಲ್ಯಾಚ್ ಆಗಿರೋದೊಳಗೆ ಯಾರು ಎಂಟ್ರಿ ಕೊಟ್ರು? ಸೋ ಮೆನಿ ಇಶ್ಯೂಸ್ ಆರ್ ದೇರ್. ಸೊ ಇದು ನಾನು ಏನ್ ಹೇಳ್ತಿದ್ದೀನಿ, RG ಕಾರ್ದು ನಮ್ಗೊಂದು ಎವಿಡೆನ್ಸ್ ಹೊರಗಡೆ ಬಂದಿದೆ, ಅದು ನಿಮ್ಗೆ ಗೊತ್ತಾಗ್ತದೆ. ಈ ತರದ್ದು ಸುಮಾರು ಕಡೆ ಸುಮಾರು ಇಶ್ಯೂಗಳು ನಡೀತಾ ಇದೆ. ಸೊ ಇದು ಮೇ ಬಿ ಇದು ವೈದ್ಯಕೀಯದಂತ ಅಂತಲ್ಲ, ಬೇರೆ ಕಡೆ ಹೋದ್ರೂ ಇರುತ್ತೆ. ನಾನ್ ಹೇಳ್ತಿರೋದು ನಿಮ್ಮ ಸರೌಂಡಿಂಗ್ ಕಾಲೇಜ್ ಇರ್ಬೋದು, ನಿಮ್ಮ ಪ್ರತಿಯೊಂದು ಕಾಲೇಜಲ್ಲಿ ಎಷ್ಟು ವಾಶ್ರೂಮ್ಸ್ ಇದೆ, ಎಷ್ಟು ಸೆಕ್ಯೂರಿಟಿ ಪ್ಲೇಸಸ್ ಇದೆ. ನೀವು ಆಯ್ತು, ನೀವು 6 ಗಂಟೆ ಮೇಲೆ ಡ್ಯೂಟಿ ಮಾಡ್ತಿದ್ದೀರಾ, 7 ಗಂಟೆ ಮೇಲೆ ಡ್ಯೂಟಿ ಮಾಡ್ತೀರಾ, ಆರ್ ಯು ಸೇಫ್ ಅಟ್ ದಟ್ ಪ್ಲೇಸ್? ಇಲ್ಲ. ಗೆಳೆಯರೇ, ಎಲ್ಲ ಯುವಕರು ಎದುರಿಗಿದ್ದೇನೆ. ನೀವು ಕಟ್ಟಬೇಕಾದ ಸಮಾಜ, ನೀವು ಬೆಳೆಸಬೇಕಾದ ಸಮಾಜ, ಅದರಿಂದ ದಿನಕ್ಕೆ 4 ಅಥವಾ 5 ಈ ಬಗೆಯ ಮಹಿಳೆಯ ಮೇಲಿನ ಅತ್ಯಾಚಾರ, ಮಕ್ಕಳ ಮೇಲಿನ ಅತ್ಯಾಚಾರ, ಈ ಸುದ್ದಿಗಳು ಬರುತ್ತಲ್ಲ, ಆಗೆಲ್ಲ ನೀವು ಯುವಕರು ಮತ್ತಷ್ಟು ಜಾಗೃತರಾಗಬೇಕಾದ, ನಿಮ್ಮ ಜೊತೆಯಲ್ಲೇ ಇರುವ ಹೆಣ್ಣು ಮಕ್ಕಳನ್ನ ರಕ್ಷಿಸುವ ಕುರಿತು ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳುವ ತೀರ್ಮಾನ ತಗೊಳ್ಬೇಕಾಗ್ತದೆ. ಯಾಕೆ ಈ ಮಾತನ್ನ ಯುವಕರಿಗೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಿಲ್ಲ ಅಂತಂದ್ರೆ,
ಇವತ್ತು ಮತ್ತೊಂದು ಸುದ್ದಿ ಬಂದಿದೆ. ಹರಿಯಾಣದಲ್ಲಿ ರೋಹ್ತಕ್ ಅನ್ನುವ ಊರಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ಆಕೆಗೆ ಪಾಠ ಮಾಡ್ತಿದ್ದ ಮೇಷ್ಟ್ರೆ ಅತ್ಯಾಚಾರ ಮಾಡಿರುವ ಸುದ್ದಿ ಬಂದಿದೆ. ಕೆಲವೇ ದಿವಸಗಳ ಹಿಂದೆ ಒಬ್ಬ ಹುಡುಗ ರಾತ್ರಿ ಎಲ್ಲ ಅಶ್ಲೀಲ ವಿಡಿಯೋ ನೋಡಿ ಬೆಳಿಗ್ಗೆ ತಾಯಿಯ ಮೇಲೆ ಅತ್ಯಾಚಾರಕ್ಕೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಸುದ್ದಿಯಾಗಿ ಓದಿದ್ದೇವೆ. 7ನೇ ಕ್ಲಾಸಿನ ಹುಡುಗರು, ಹೈದರಾಬಾದ್ ನಗರದಲ್ಲಿ ಕಾಣುತ್ತದೆ. 7ನೇ ಕ್ಲಾಸ್ ಓದ್ತಾ ಇದ್ದ ಇಬ್ಬರು ಹುಡುಗರು 3 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಆ ಮಗುವಿನ ತಲೆಯ ಮೇಲೆ ಕಲ್ಲನ್ನ ಎತ್ತು ಹಾಕಿ ಹೊಂದಿದ್ದನ್ನು ಓದಿದ್ದೇವೆ. ಯಾವಾಗ ಒಂದು ಸಮಾಜ ಈ ಬಗೆಯ ಕ್ರೌರ್ಯಕ್ಕೆ, ವಿಕೃತಿಗೆ ಒಳಗಾಗ್ತದೋ ಆಗ ಆ ಸಮಾಜದಲ್ಲಿರುವ ಯುವಕರು ಮೊದಲಿಗೆ ಜಾಗೃತರಾಗಬೇಕು. ನಿಮ್ಮ ಅಕ್ಕ ತಂಗಿಯರನ್ನ, ನಿಮ್ಮ ತಾಯಿಯಂದರನ್ನ, ಚಿಕ್ಕಮ್ಮಂದಿರನ್ನ, ದೊಡ್ಡಮ್ಮಂದಿರನ್ನ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವ ಮನೆ ಕೆಲಸದ ಅಕ್ಕಿಯನ್ನ, ಅಡಿಗೆಯವರನ್ನ, ಹೀಗೆ ಎಲ್ಲ ಬಗೆಯ ಒಟ್ಟು ಹೆಣ್ಣು ಜೀವಗಳನ್ನ ರಕ್ಷಿಸಬೇಕಾದ ದೊಡ್ಡ ಜವಾಬ್ದಾರಿ ಯುವಕರ ಮತ್ತು ಯುವ ಶಕ್ತಿಯ ಮೇಲೆ